ಯಾದಗಿರಿ ಪಿಎಸ್ಐ ಪರಶುರಾಮ ಅನುಮಾನಾಸ್ಪದ ಸಾವು ಪ್ರಕರಣಕ್ಕೆ ಇದೀಗ ಮತ್ತೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಪರಶುರಾಮ ಅವರಿಗೆ ಹಣಕ್ಕಾಗಿ ಪೀಡಿಸಿದ್ದು ನಿಜ ಅಂತ ಹೇಳಿ ಅವರ ಸ್ನೇಹಿತರು ಹೇಳ್ತಾ ಇದ್ದಾರೆ. ಸಾಯೋ ಮುಂಚೆ ಸ್ನೇಹಿತ ಯರ್ರಿಸ್ವಾಮಿಗೆ ಫೋನ್ ಕಾಲ್ ಮಾಡಿದ್ದ ಪಿಎಸ್ಐ ಪರಶುರಾಮ್ ವರ್ಗಾವಣೆಗೆ ಹಣ ಕೇಳ್ತಾ ಇದ್ದಾರೆ. ನನ್ನ ಬಳಿ ಅಷ್ಟು ದುಡ್ಡಿಲ್ಲ, ಈ ಮೊದಲು ಪತ್ನಿಯ ಬಂಗಾರವನ್ನು ಅಡ ಇಟ್ಟು ಹಣ ಕೊಟ್ಟೆ, ಹೀಗಂತ ಹೇಳಿ ಮಾತನಾಡಿದ್ದಾರೆ. ಅಲ್ಲದೆ ಈ ಬಗ್ಗೆ ನನ್ನ ಆಡಿಯೋ ಇದ್ದು ಈಗ ನನ್ನ ಮೊಬೈಲ್ ಸಮಸ್ಯೆಯಾಗಿ ಆಡಿಯೋ ಇಲ್ಲ, ನಾನು ಸುದ್ದಿಗೋಷ್ಠಿ ನಡೆಸಿ ಆಡಿಯೋ ಕೊಡ್ತೀನಿ ಅಂಥೇಳಿ ಮೃತ ಪಿಎಸ್ಐ ಪರಶುರಾಮ್ ಅವರ ಸ್ನೇಹಿತ ಯರ್ರಿಸ್ವಾಮಿ ಅವರು ರಿಯಾಕ್ಷನ್ ಕೊಟ್ಟರು. ಇನ್ನು ಪಿಎಸ್ಐ ಪರಶುರಾಮ್ರ ಫೋನ್ನಲ್ಲಿ ಸ್ಫೋಟಕ ಮಾಹಿತಿಗಳಿದೆ ಅಂತ ಹೇಳಲಾಗ್ತಾ ಇದೆ. ವರ್ಗಾವಣೆ ವಿಚಾರವನ್ನು ಪ್ರಸ್ತಾಪಿಸಿ ಕುಟುಂಬಸ್ಥರು ಸ್ನೇಹಿತರ ಬಳಿ ಪರಶುರಾಮ್ ಕಣ್ಣೀರಾಕಿದ್ದಾರಂತೆ. ಹೀಗಾಗಿ ಕಾಲ್ ರೆಕಾರ್ಡ್ ಬಗ್ಗೆ ಸಿಐಟಿ ತನಿಖೆಯನ್ನು ಮಾಡ್ತಾ ಇದೆ. ಹೀಗಾಗಿ ಸದ್ಯ ಮಾವ ವೆಂಕಟಸ್ವಾಮಿ ಅವರ ಹತ್ರ ಇರುವಂತಹ ಪಿಎಸ್ಐ ವಶಕ್ಕೆ ಪಡೆದು ಪರಿಶೀಲನೆ ನಡೆಸುವಂತಹ ಸಾಧ್ಯತೆ ಇದೆ. ಇಲ್ಲ ತಮ್ಮ ಹಿಂಗೆ ಇತ್ತು, ಭಾಳ ಸಮಸ್ಯೆ ಇತ್ತು, ಈ ಥರ ಹಿಂಗೆ ಆಗಿದೆ, ಗೋಲ್ಡ್ ಎಲ್ಲ ನಾವು ಒತ್ತಿಟ್ಟೆಲ್ಲ ಇದೆಲ್ಲ ಈ ಥರ ಮಾಡಿದ್ದೀನಿ. ಈಗ ಮತ್ತೆ ಗೋಲ್ಡ್ ರಿಲೀಸ್ ಮಾಡಿಬಿಟ್ಟು ಇದು ಮಾಡ್ತಾಯಿದ್ದೆ. ಈಗೇನು ಅವ್ರಿಗೆ ಅಮೌಂಟ್ ಕೊಡೋದಕ್ಕೇನು ಹೋಗಿದ್ರಲ್ಲ, ಗೋಲ್ಡ್ ಇಟ್ಟೆ ಅಮೌಂಟ್ ಕೊಡೋಕ್ಕೇನು ಹೋಗಿದ್ರೇನು, ಈಗ ಕೊಟ್ಟಿದ್ದಾರೆ ಏನೋ ಗೊತ್ತಿಲ್ಲ. ಬಟ್ ಗೋಲ್ಡ್ ಅಂತೂ ಒತ್ತೆ ಇಟ್ಟಿದ್ದು ನಿಜ. ಬಿಡ್ಸೋಕೆ ಮೊನ್ನೆ 2ನೇ ತಾರೀಕೇನು ಅವತ್ತೇನು ರಿಲೀವ್ ಆದ್ರಲ್ಲ, ನೆಕ್ಸ್ಟ್ ಡೇನೇ ಹೋಗಿ ಅದನ್ನ ಅವತ್ತಿನ ದಿನವೇ ನನಗೆ 4 ಗಂಟೆ ಫೋನ್ ಮಾಡಿದ್ರು. ಫೋನ್ ಮಾಡಿ ಈ ಥರ ಗೋಲ್ಡ್ ರಿಲೀಸ್ ಮಾಡಿ ಕಳಿಸ್ತಾ ಇದ್ದೀನಿ, ಮನೆಗೆ ತವ್ರ ಮನೆಗೆ ಹೋಗ್ತಾ ಇದ್ದಾರೆ ಅಂತೇಳಿ ಭಾಳ ಬೇಜಾರಲ್ಲಿ ಮಾತಾಡೋದು. ಆಗ್ಬಿಟ್ಟಲ್ಲ ಅಂದ ಇಲ್ಲ. ಇನ್ನು ಪಿಎಸ್ಐ ಪರಶುರಾಮ್ ಅನುಮಾನಾಸ್ಪದ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಸ್ತಾರ ನ್ಯೂಸ್ಗೆ ಎಕ್ಸ್ಕ್ಲೂಸಿವ್ ಆಗಿ ಪ್ರತಿಕ್ರಿಯೆ ಕೊಟ್ಟಿರುವ ಶಾಸಕ ಚನ್ನಾರೆಡ್ಡಿ ಪಾಟೀಲ್, ನಾನು ಯಾವ ಪೊಲೀಸ್ ಅಧಿಕಾರಿಯಿಂದಲೂ ದುಡ್ಡು ಕೇಳಿಲ್ಲ, ನನ್ನ ಮೇಲಿನ ಆರೋಪಗಳೆಲ್ಲವೂ ಕೂಡ ಸತ್ಯಕ್ಕೆ ದೂರವಾದದ್ದು, ಎಲ್ಲ ಶುದ್ಧ ಸುಳ್ಳು ಅಂತ ಹೇಳಿದ್ದಾರೆ. ಅಲ್ಲದೆ ಸಿಐಡಿ ತನಿಖೆ ನಡೀತಾ ಇದೆ, ಸತ್ಯಾಸತ್ಯತೆ ಹೊರಗೆ ಬರುತ್ತೆ. ಸಿಐಡಿ ಕರೆ ಮಾಡಿದ ತಕ್ಷಣ ಹೋಗಿ ಸಹಕಾರ ಕೊಟ್ಟು ಬರ್ತೀನಿ, ಪ್ರಕರಣದ ಬಗ್ಗೆ ನಾನು ಸಿಎಂ ಜೊತೆ ಏನೂ ಮಾತಾಡಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಈ ವಿಚಾರದ ಬಗ್ಗೆ ಹೇಳಬೇಕಂದ್ರೆ ಇದು ಸತ್ಯಕ್ಕೆ ದೂರವಾದ ಮಾತು. ನಾನು ಯಾರಿಗೆ ಸಬ್ ಇನ್ಸ್ಪೆಕ್ಟರ್ ಆಗಲಿ, ಪೊಲೀಸರಿಗಾಗಲಿ, ಸರ್ಕಲ್ ಇನ್ಸ್ಪೆಕ್ಟರ್ ಇರಲಿ, ಯಾರೇ ಇರಲಿ, ಯಾವ ಆಫೀಸರ್ ಸಹಿತ ದುಡ್ಡು ಕೇಳಿಲ್ಲ, ದುಡ್ಡು ತೆಗೆದುಕೊಂಡಿಲ್ಲ, ದುಡ್ಡಿನ ಬಗ್ಗೆ ಮಾತಾಡಿಲ್ಲ. ಯಾವುದೇ ಅಪ್ಪಿತಪ್ಪಿ 4 ದಿವಸ 8 ದಿವಸಕ್ಕೆ ಮಾತಾಡಿದರೆ ಕಾನ್ಸ್ಟಿಟ್ಯೂನ್ಸಿ ಬಗ್ಗೆ ಏನಾನ ನಮ್ಮ ಕಾನ್ಸ್ಟಿಟ್ಯೂನ್ಸಿ ಜನದ್ದು ಏನಾನ ಕುಂದುಕೊರತೆ ಅವ್ರು ಏನಾನ ಕೇಳಿದ್ರೆ ಅದ್ರ ಬಗ್ಗೆ ಮಾತಾಡಿದ ಹೊರತಾಗಿ ಬೇರೆ ವಿಷಯ ನಾನು ಮಾತಾಡಿಲ್ಲ. ಇದು ಪೂರ್ತಿ ಸತ್ಯಕ್ಕೆ ದೂರದ್ದು ಮಾತು. FIR ಆದದ್ದು, ಆಗಲಾರದು, ಲೇಟ್ ಆದದ್ದು ಪೊಲೀಸರು ಮತ್ತು ಅಲ್ಲಿ ಪರಿಸ್ಥಿತಿಗೆ ಅರ್ಥ. ಅದರಲ್ಲಿ ನಾ ಏನು ಇಲ್ಲ ನಾ ಅದ್ರಾಗ ಇನ್ವಾಲ್ವ್ ಇಲ್ಲ, ನಾ ಯಾರಿಗೇನು ಮಾತಾಡಲಿಕ್ಕೆ ಹೋಗಿಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.